ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಯಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗಿದೆ ಎಂದು ರಾಜ್ಯ ಸರ್ಕಾರವನ್ನು ಪ್ರಶಂಸಿಸಿದ ಸಾರ್ವಜನಿಕರು. ಕೊರಟಗೆರೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಯಾದ ಎಡಬ್ಲ್ಯೂ ಪ್ರಸನ್ನಕುಮಾರ್ ಸಾರ್ವಜನಿಕರ ಬಳಿ ರಾಜ್ಯ ಸರ್ಕಾರದ ಗೃಹ ಜ್ಯೋತಿ ಯೋಜನೆಯ ಅನುಕೂಲದ ಬಗ್ಗೆ ಪ್ರಶ್ನಿಸಿದಾಗ ಸಾರ್ವಜನಿಕರು ಮಾತನಾಡಿ, ಮನೆಗಳಲ್ಲಿ ನಿರಂತರ ಬೆಳಕಿನ ಜೊತೆಗೆ ಈಗಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿಗಳು ನಡೆಯುತ್ತಿದ್ದು ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತಿದೆ. ಆನ್ಲೈನ್ ಮುಖಾಂತರ ಕೆಲಸ ಮಾಡುವಂತಹ ಅದೆಷ್ಟೋ ಕುಟುಂಬಗಳಿಗೆ ಈ ಯೋಜನೆಯಿಂದ ತುಂಬಾ ಅನುಕೂಲವಾಗುತ್ತಿದೆ ಎಂದು ರಾಜ್ಯ ಸರ್ಕಾರಕ್ಕೂ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ತರಲು ಮುಖ್ಯ ಪಾತ್ರ ವಹಿಸಿದ್ದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ. ಗೃಹ ಜ್ಯೋತಿ ಯೋಜನೆಯಿಂದ ಶಾಲಾ ಮಕ್ಕಳಿಗೆ ಆನ್ಲೈನ್ ವರ್ಕ್ ಕೊಡೋದ್ರಿಂದ ಮಕ್ಕಳಿಗೆ ಎಲ್ಲ ಕೂಡ ಈಗೆಲ್ಲ ಆನ್ಲೈನ್ ವರ್ಕ್ ಆಗಿದೆ, ಡಿಜಿಟಲ್ ಆಗಿದೆ. ಈ ಒಂದು ಆನ್ಲೈನ್ ವರ್ಕ್ ಕೊಡೋದ್ರಿಂದ ಈ ಒಂದು ಕರೆಂಟನ್ನು ಬಳಸ್ಕೊಂಡು ಎಷ್ಟೋ ಮಕ್ಕಳು ರಾತ್ರಿ ಎಲ್ಲ ವರ್ಕ್ ಮಾಡ್ತಿರ್ತಾರೆ. ಈ ಒಂದು ಗೃಹ ಜ್ಯೋತಿ ಯೋಜನೆಯನ್ನು ಕೊಟ್ಟಿರೋದ್ರಿಂದ ಶಾಲಾ ಮಕ್ಕಳಿಗೂ ಮತ್ತು ಅದರಲ್ಲೂ ಆನ್ಲೈನಲ್ಲಿ ವರ್ಕ್ ಮಾಡೋರಿಗೆ ತುಂಬ ಅನುಕೂಲ ಇದೆ ಸರ್. ಈ ಒಂದು ಘನ ಸರ್ಕಾರದಲ್ಲಿ ಬಂದಿರ್ತಕ್ಕಂತಹ ಕರೆಂಟ್ ಬಿಲ್ಲಿಂದ ಬೇರೆ ಯೋಜನೆಗಳಿಗೆ ಅಂದರೆ ಎಷ್ಟೋ ಜನ ಇದರಿಂದ ಉಳಿಸಿದಂಥ ದುಡ್ಡನ್ನು ಮಧ್ಯಮ ವರ್ಗದ ಜನ ಸೀಮೆಎಸ್ ಹಾಕೋದು ಒಂದು ಯೋಜನೆಗಳಿಂದ ಅವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈ ಒಂದು ಯೋಜನೆಯನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಘನ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡಬೇಕು. ಈಗ ಸರ್ಕಾರದಿಂದ ನಿಮಗೆ ಗೃಹ ಜ್ಯೋತಿ ಕೊಟ್ಟಿದ್ದಾರೆ, ಇದರ ಅನುಕೂಲ ಏನೇನಿದೆ ಅಂತ ತಿಳಿಸಿ. ಅದರಿಂದ ಅನುಕೂಲ ಆಗಿರೋದು ಪ್ರತಿ ತಿಂಗಳು ನಮ್ಗೆ 1,000ರಿಂದ 1,500 ಕರೆಂಟ್ ಬರೋದು ಅವರು ಫ್ರೀ ಮಾಡಿರೋದ್ರಿಂದ ಈ ನಮ್ಮ ಮಕ್ಕಳುಗಳ ಫೀಸ್ ಕಟ್ಟಿ ಓದೋಕ್ಕೆ ಅನುಕೂಲ ಆಗಿದೆ. ಯೋಜನೆಯಾದ ಗೃಹ ಜ್ಯೋತಿ ಯೋಜನೆ ಬಗ್ಗೆ ತಮ್ಮ ಅನುಕೂಲ ಪಡೆದುಕೊಳ್ಳಬೇಕು ತಮ್ಮ ಅಭಿಪ್ರಾಯ ಸರ್. ಇದರಿಂದ ತುಂಬ ಒಂದೊಂದು ಅನುಕೂಲ ಆಗ್ತಾ ಇದೆ. ಈಗ ಮಂತ್ಲಿಗೆ ಏನಾಗೋದು, ತಿಂಗಳಿಗೆ 500-600 ರೂಪಾಯಿ ಕರೆಂಟ್ ಬಿಲ್ ಬರೋದು. ಈ ಕರೆಂಟ್ ಬಿಲ್ಲಿಂದ ಈಗ ನಮ್ಗೆ 500-600 ಉಳಿಯೋದ್ರಿಂದ ಮನೆಯಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತಾ ಇದೆ. ಇದು ಒಂಥರ ಉತ್ತಮವಾಗಿದೆ. ಸರ್ಕಾರ ಗೃಹ ಜ್ಯೋತಿ ಮಾಡಿರೋದು ತುಂಬ ಅನುಕೂಲ ಸರ್. ಹೆಣ್ಮಕ್ಳಿಗಂತೂ ಮನೆಯ ಹೆಣ್ಮಕ್ಳಿಗೆ 200 ಯೂನಿಟ್ ಫ್ರೀ ಮಾಡಿದ್ದಾರೆ. ಅದು ತುಂಬ ಎಷ್ಟು ಅನುಕೂಲ ಆಗ್ತಿದೆ ಅಂತ ಹೇಳೋಕ್ಕಾಗಲ್ಲ. ಅದು ಆ ದುಡ್ಡು ನಾವು ಮುಗಿಸ್ಕೊಂಡು ನಾವು ಹೆಣ್ಮಕ್ಳು ಏನು ಬೇಕಾದ್ರೂ ಮಾಡ್ಬೋದು ಅಂತ ಇದು ಖುಷಿ ಆಗ್ತಾ ಇದೆ. ನಾವು ಪ್ರತಿ ತಿಂಗಳು ಕರೆಂಟ್ನವ್ರು ಬಂದರೆ ಅಯ್ಯೋ ಬಿಲ್ ಬಂತಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ಈಗ ಅದು ಯೋಚನೆನೇ ಇಲ್ಲ. ಆ 2,000ನ ಒಂದು ಮಕ್ಳಿಗೆ ಫೀಸ್ ಇರ್ಬೋದು, ಒಂದಿಲ್ಲ ಏನಾದರೂ ಒಂದು ಒಡವೆ ಚೀಟಿ ಹಾಕೊಬೋದು, ಇದು ಒಂದು ಸೀರೆ ತೊಗೋಬೋದು. ಹೆಣ್ಮಕ್ಳಿಗೆ ಏನೋ ಒಂದು 100 ಇರುತ್ತೆ ಕನಸು, ಅದೆಲ್ಲ ಈಡೇರ್ತಾ ಇದೆ. ತುಂಬ ಅನುಕೂಲ ಆಗಿದೆ. ಗ್ರಾಮೀಣ ಹೆಣ್ಮಕ್ಳಿಗಂತೂ ತುಂಬ ಅನುಕೂಲ ಆಗಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇದು ಪಂಚಭಾಗ್ಯಗಳಿರ್ತದೆ, ಅದರಲ್ಲಿ ಗೃಹ ಜ್ಯೋತಿ ಅಂತೂ ತುಂಬ ಅನುಕೂಲ ಆಗ್ತಾಯಿದೆ ಸರ್. ಪ್ರತಿಯೊಬ್ಬರು ಬಡವ ಬಲ್ಲಿದ ಭೇದ ಭಾವ ಇದೆ. ಪ್ರತಿಯೊಂದು ಮನೆಯೂ ಕರೆಂಟ್ ಎಷ್ಟು ಅನುಕೂಲ ಅಂತ ಗೌರ್ಮೆಂಟ್ ಸರ್ಕಾರ ಮಾಡಿದ್ರೆ ತುಂಬ ಅನುಕೂಲ ಆಗ್ತಾಯಿದೆ ಎಲ್ಲರಿಗೂ. ಈಗ ಪ್ರತಿಯೊಬ್ಬರಿಗೂ ಈಗ ರೀಡಿಂಗ್ ಬರೋರು, ಎಲೆಕ್ಟ್ರಿಕ್ ಆಫೀಸಿಂದ ರೀಡಿಂಗ್ ಮಾಡೋರು ಬಿಲ್ ಕೊಟ್ಟವರು, ಅವಾಗ ನಾವು ತಿರ್ಗ ಕಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ನಮಗೆ ದುಡ್ಡು ಇರ್ತಿರಲಿಲ್ಲ. ಎಷ್ಟೋ ಜನಕ್ಕೆ ಸರ್ ತುಂಬ ಆ ಟೈಮಲ್ಲಿ ಮನೆಯಲ್ಲಿ ಯಾರು ಇರ್ತಾರೋ ಅವ್ರು ಬಿಡ್ತಾರೆ, ಅವಾಗ ಕರೆಂಟ್ ಕಟ್ಟಬೇಕು ಅಂದರೆ ತುಂಬ ತಡ್ಕಾಡೋರು. ಈ ಗೃಹ ಜ್ಯೋತಿ ಬಂದುಬಿಟ್ಟು ಅದಕ್ಕೆಲ್ಲನೂ ಫುಲ್ ಸ್ಟಾಪ್ ಇದೆ ಸರ್. ಹಂಗಾಗಿ ಪ್ರತಿಯೊಬ್ಬರಿಗೂ ಈ ಉಳಿತಾಯ ಆಗಿ ಆ ಉಳಿತಾಯ ದುಡ್ಡಲ್ಲಿ ಗೃಹಿಣಿಯರು ಏನು ಬೇಕಾದ್ರೂ ಇವಾಗ ಮಕ್ಕಳ ಫೀಸ್ ಕಟ್ಬೋದು, ಮನೆಗೆ ದಿನಸಿ ತಾವನ್ ತರ್ಬೋದು. ಹಂಗಾಗಿ ಪ್ರತಿಯೊಂದು ಒಡವೆ ಚೀಟಿ ಹಾಕೊಬೋದು. ಏನಂದಕ್ಕೂ ಅವರ ಆರ್ಥಿಕತೆಗೆ ತಕ್ಕನಂತೆ ಬಳಸ್ಕೊತಾ ಇದ್ದಾರೆ. ಗೃಹ ಜ್ಯೋತಿ ತಂದಾಗಿನಿಂದ ಮನೆಯಲ್ಲಿ ಕರೆಂಟಿಂದು ಬಿಲ್ಲು ಬರ್ತಾ ಇಲ್ಲ. ಅದರ ಬಗ್ಗೆ ಮಕ್ಕಳ ಫೀಸ್ ಆಗಲಿ, ಇನ್ನೊಂದು ಮನೆ ಖರ್ಚಿಗೆ, ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ತುಂಬ ಅನುಕೂಲವಾಗಿದೆ. ನಮ್ಮ ಜೀವನನೇ ಒಂಥರ ಸುಖಮಯವಾಗಿದೆ. ಅದರಿಂದ ತುಂಬ ಅನುಕೂಲ ಇದೆ ಸರ್. ನಮಸ್ಕಾರ. ಘನ ಸರ್ಕಾರದ ಯೋಜನೆಯಾದ ಗೃಹ ಜ್ಯೋತಿ ಬಗ್ಗೆ ತಾವು ಅನುಕೂಲ ಪಡೆದಿರಬೇಕು ಅಂತ ಮಾಡಿ ಸರ್. ಗೃಹ ಜ್ಯೋತಿಯಿಂದ ಎಲ್ಲ ಮನೆಗಳಿಗೂ ಅನುಕೂಲ ಆಗಿದೆ, ಅದೇ ರೀತಿ ನಮಗೂ ಆಗಿದೆ. ಅದು ನಮ್ಮದು ಮನೆ ಬಿಲ್ಲು 1,000 ಚಿಲ್ಲರೆ ಬರೋದು. ಸೊ ಅದು ಈಗ ಉಳಿತಾಯ ಆದಂಗೆ ಆಗಿದೆ. ವರ್ಷಕ್ಕೆ 12,000 ಆಗುತ್ತೆ. ಅದನ್ನು ಏನೋ ಮಕ್ಕಳಿಗೆ ಏನೋ ಒಂಚೂರು ಎಜುಕೇಷನ್ಗೆ ಮತ್ತೊಂದಕ್ಕೆ ಯೂಸ್ ಮಾಡೋ ರೀತಿ ಅನುಕೂಲ ಆಗಿದೆ. ಎಲ್ರಿಗೂ ಅನುಕೂಲ ಆಗಿದೆ ಸರ್.